ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ಗೆ ಈಗಾಗಲೇ ರಿಪೇರಿ ಕಾರ್ಯ ಆಗಿದೆ. ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆ ಮಾಡುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಆದರೆ ತುಂಗಭದ್ರಾ ಡ್ಯಾಂನ ಈ ಒಂದು ಕೆಲಸ ಆದ ತಕ್ಷಣ ಎಲ್ಲಾ ಸಮಸ್ಯೆ ನಿವಾರಣೆ ಆಗ್ತಾ ಮತ್ತಷ್ಟು ಸಮಸ್ಯೆಗಳು ಈಗ ಉಲ್ಬಣವಾಗಿವೆ. ತುಂಗಭದ್ರಾ ಡ್ಯಾಂನ ಐಎಸ್ಸು ಕೇವಲ 30 ವರ್ಷ ಮಾತ್ರಣ. ಹಾಗಾದ್ರೆ ರಾಜ್ಯ ಸರ್ಕಾರಕ್ಕೆ ಇಂಥದ್ದೊಂದು ಎಚ್ಚರಿಕೆಯನ್ನ ಕನ್ನಯ್ಯ ನಾಯ್ಡು ಕೊಟ್ಟಿದ್ದಾರೆ. ಡ್ಯಾಂನ ತಜ್ಞ ಕನ್ನಯ್ಯ ನಾಯ್ಡು ಅವರ ಎಚ್ಚರಿಕೆ ಇದು. ಕ್ರಸ್ಟ್ ಗೇಟ್ ಅವಘಡ ಬೆನ್ನಲ್ಲೇ ಡ್ಯಾಮ್ ಭದ್ರತೆ ಬಗ್ಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಒಂದು ಡ್ಯಾಮ್ 100 ವರ್ಷ ಬಾಳಿಕೆ ಬರುತ್ತೆ. ಟಿಬಿ ಡ್ಯಾಮ್ ನಿರ್ಮಾಣಗೊಂಡು ಈಗಾಗಲೇ 70 ವರ್ಷ ಪೂರ್ಣಗೊಂಡಿದೆ. ಆ ಡ್ಯಾಮ್ ಬಳಕೆಗೆ ಬಂದು 70 ವರ್ಷ ಆಗಿದೆ. ಇನ್ನು ಬಾಕಿ ಇರುವಂತದ್ದು 30 ವರ್ಷ ಮಾತ್ರ. ಡ್ಯಾಮ್ ಭದ್ರತೆ ಸುರಕ್ಷಿತವಾಗಿ ಇರಬೇಕು ಅಂತ ಇದ್ರೆ ಪರ್ಯಾಯ ಮಾರ್ಗಗಳನ್ನ ಹುಡುಕಿಕೊಳ್ಳಬೇಕು ಅಂತ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಎಚ್ಚರಿಸಿದ್ದಾರೆ ಸರ್ಕಾರಕ್ಕೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ಡ್ಯಾಮ್ನ ಕ್ರಸ್ಟ್ ಗೇಟ್ ಏನಿದೆ, ಮೊನ್ನೆ ಮುರಿದು ಹೋಯ್ತಲ್ಲ 19ನೇ ಕ್ರಸ್ಟ್ ಗೇಟ್, ಈ ಕ್ರಸ್ಟ್ ಗೇಟ್ಗಳ ಆಯಸ್ಸು 45 ವರ್ಷ ಮಾತ್ರ. ಆದ್ರೆ ಈಗಾಗಲೇ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸಿ 70 ವರ್ಷ ಆಗಿದೆ. ಅಂದ್ರೆ ಡ್ಯಾಮ್ ಯಾವಾಗ ಅಸ್ತಿತ್ವಕ್ಕೆ ಬಂತು, ಬಳಕೆಗೆ ಬಂತು, ಆ ಡ್ಯಾಮ್ ಜೊತೆಗೆ ಅಳವಡಿಕೆ ಮಾಡಿರುವಂತಹ ಕ್ರಸ್ಟ್ ಗೇಟ್ಗಳಿದೆ. 45 ವರ್ಷಕ್ಕೆ ಅವುಗಳನ್ನ ಚೇಂಜ್ ಮಾಡಬೇಕಾಗಿತ್ತು, ಆದ್ರೆ ಮಾಡಿಲ್ಲ. ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನ ಇನ್ ಕೇಸ್ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಡ್ಯಾಮ್ ಸುರಕ್ಷತೆಗೆ ಹೊಡೆತ ಬೀಳುತ್ತೆ ಅನ್ನುವಂತಹ ಸಲಹೆಯನ್ನ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾರಣ ಏನು ಸರ್, ಅದು ಯಾಕೆ ಕಟ್ ಆಗಿದೆ ಅಂತ? 45 ವರ್ಷ 60 ವರ್ಷ ರಿಟೈರ್ ಆಗಿದ್ರೆ 100 ವರ್ಷನಲ್ಲಿ ಕೆಲಸ ಮಾಡಿದ್ರೆ ಹೇಗಿರ್ತದೆ? ಅದೇ 45 ವರ್ಷ ಇದು ಲೈಫು. ಗೌರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮ್ಗೆ ಸ್ಟಾರ್ಟರ್ಸ್ ಇದೆ. ಅದನ್ನ ಟೈಮ್ ಚೇಂಜ್ ಮಾಡಬೇಕಿತ್ತು ಸರ್. 45 ವರ್ಷ ಆದ್ಮೇಲೆ ಗೇಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಇರಾದ್ರಲ್ಲಿ 45 ವರ್ಷ ಮೇಲೆ ಚೆನ್ನಾಗಿದ್ರೆ ಕೂಡ ಚೇಂಜ್ ಮಾಡ್ತಾ ಇದೆ. ಎಸ್, ಇದು ಡ್ಯಾಮ್ ತಜ್ಞ ಕನ್ಹಯ್ಯ ನಾಯ್ಡು ಅವರು ಹೇಳಿದಂತಹ ವಿಚಾರ. ಅಂತಂದರೆ ಡ್ಯಾಮ್ಗೆ ಈಗಾಗಲೇ 70 ವರ್ಷ ಆಗಿ ಹೋಗಿದೆ. ಒಂದು ಡ್ಯಾಮ್ನ ಆಯಸ್ಸು 100 ವರ್ಷ ಅಂತಿರುತ್ತೆ, ಇನ್ನು ಉಳಿದಿರುವಂಥದ್ದು 30 ವರ್ಷ. ಸೊ 30 ವರ್ಷ ಮಾತ್ರ ಸೇಫ್. ಅದಾದ ನಂತರ ಮತ್ತೆ ಎಲ್ಲವೂ ಕೂಡ ದುರಸ್ತಿ ಆಗಬೇಕು ಅಂತ ಕನ್ಹಯ್ಯ ನಾಯ್ಡು ಅವರು ಹೇಳ್ತಾರೆ. ತುಂಗಭದ್ರಾ ಜಲಾಶಯದ ಆಯುಷು ಕೇವಲ ಇನ್ನೂ 30 ವರ್ಷ ಮಾತ್ರನಾ? ಹೌದು, ಇಂಥದ್ದೊಂದು ಆಘಾತಕಾರಿ ಅಂಶವನ್ನ ಇದೀಗ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅವರು ರಾಜ್ಯ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು. ನನ್ನ ದುಷ್ಟದ ಹಿಂಭಾಗದಲ್ಲಿರ್ತಕ್ಕಂಥ ಏನು ತುಂಗಭದ್ರಾ ಜಲಾಶಯದ ಒಂದು ತುಂಗಭದ್ರಾ ಜಲಾಶಯ 1954ರಲ್ಲಿ ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು. ಆರಂಭದಲ್ಲಿನೇ ಈ ಒಂದು ತುಂಗಭದ್ರಾ ಜಲಾಶಯ ಇತ್ತೀಚೆಗಷ್ಟೇ ಏನು 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿತ್ತು. ಈ ಸಂದರ್ಭದಲ್ಲಿ ಕನ್ನಯ್ಯ ನಾಯ್ಡು ಅವರು ಇದರ ಒಂದು ಕಾರ್ಯಾಚರಣೆಗೆ ಬಂದಿರೋ ಸಂದರ್ಭದಲ್ಲಿ ಅವರು ಒಂದಿಷ್ಟು ಅಂಶಗಳನ್ನ ಏನು ರಾಜ್ಯ ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು. ಈ ಒಂದು ಕ್ರಸ್ಟ್ ಗೇಟ್ಗಳಿವೆ, ಈ ಒಂದು ಕ್ರಸ್ಟ್ ಗೇಟ್ಗಳನ್ನ 40 ವರ್ಷಕ್ಕೆ ಬದಲಾವಣೆ ಮಾಡಬೇಕಾಗಿತ್ತು, ಆದರೆ ಅದನ್ನ ಮಾಡುವಂತ ಕಾರ್ಯವಾಗಲಿಲ್ಲ. ಹೀಗಾಗಿ ಅದೇ ಕಾರಣಕ್ಕಾಗಿನೇ ಕ್ರಸ್ಟ್ ಗೇಟ್ಗಳು ಕಿತ್ಕೊಂಡು ಹೋಗಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಜಲಾಶಯದ ಆಯುಷು 100 ವರ್ಷ. ಈಗಾಗಲೇ ಜಲಾಶಯ ನಿರ್ಮಾಣಗೊಂಡು 70 ವರ್ಷಗಳಾಗಿವೆ. ಇನ್ನೂ ಜಲಾಶಯದ ಆಯುಷು ಕೇವಲ 30 ವರ್ಷ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ಪರ್ಯಾಯವಾದಂತಹ ಒಂದು ಮಾರ್ಗಗಳನ್ನ ಕಂಡುಹಿಡ್ಕೊಳ್ಳೇಬೇಕು ಅಂತ ಒಂದು ಅಂಶವನ್ನ ರಾಜ್ಯ ಸರ್ಕಾರದವರು ಗಮನಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅವರು ಹೇಳಿರ್ತಕ್ಕಂಥ. ಮತ್ತೊಂದು ಕಡೆ ಟಿಬಿ ಬೋರ್ಡಿನ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನು ಕನಗಿರಿಯ ಬಳಿ ಇರತಕ್ಕಂಥ ಒಂದು ನವಲಿ ಬಳಿ ಒಂದು ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ DPR ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯವನ್ನು ಇದೇ ರೀತಿ ಬಿಟ್ಟರೆ ಕೇವಲ ಜಲಾಶಯ ಇನ್ನೂ 30 ವರ್ಷ ಮಾತ್ರ ಜನರ ಬಳಕೆಗೆ ಸಿಗ್ತದೆ. ಯಾಕಂದ್ರೆ ಈಗಾಗಲೇ ಹಂತ ಹಂತವಾಗಿ ಇತ್ತೀಚೆಗಷ್ಟೇ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನೋಡಿದ್ರೆ ತುಂಗಭದ್ರಾದ ಜಲಾಶಯದ ಆಯುಷು ಕ್ಷೀಣವಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಜಲಾಶಯದಲ್ಲಿರ್ತಕ್ಕಂಥ 33 ಕ್ರಸ್ಟ್ ಗೇಟ್ಗಳನ್ನ ಆ ಒಂದು ಏನು ಕ್ರಸ್ಟ್ ಗೇಟ್ಗಳನ್ನ 40 ವರ್ಷದಲ್ಲೇ ಬದಲಾವಣೆ ಮಾಡಬೇಕಾಗಿತ್ತು. ಅದಾದ ಬಳಿಕ 30 ವರ್ಷಗಳ ಕಾಲ ಅದು ಉಪಯೋಗವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ಅವು ಕ್ರಸ್ಟ್ ಗೇಟ್ಗಳು ಕಿತ್ಕೊಂಡು ಹೋಗ್ಬೋದು ಅನ್ನೋ ಒಂದು ಅಂಶವನ್ನ ಕೂಡ ಕನ್ನಯ್ಯ ನಾಯ್ಡು ಅವರು ಕೂಡ ರಾಜ್ಯ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಈ ಒಂದು ಕನ್ನಯ್ಯ ನಾಯ್ಡು ಅವರ ಈ ಒಂದು ಏನು ಆಘಾತಕಾರಿ ಅವರು ಅಂಶವನ್ನು ಹೇಳಿದ್ದಾರೆ. ಅಂದ್ರೆ ಜಲಾಶಯದ ಆಯುಷು ಇನ್ನೂ 30 ವರ್ಷ ಅಂತ ಹೇಳಿರ್ತಕ್ಕಂಥದ್ದು. ಸಹಜವಾಗಿಯೇ ಕರ್ನಾಟಕದ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳು ರೈತರು ಸೇರಿದಂತೆ ಆಂಧ್ರ, ತೆಲಂಗಾಣದ ಭಾಗದ ರೈತರು ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡತಕ್ಕಂಥ. ಯಾಕಂತಂದ್ರೆ ಸುಮಾರು 13 ಲಕ್ಷಕ್ಕೂ ಹೆಚ್ಚು ಏನು ಈ ಒಂದು ಪ್ರದೇಶದಿಂದ ನೀರಾವರಿ ಆಗ್ತದೆ ಕರ್ನಾಟಕದಲ್ಲಿ. ಇದರಿಂದಾಗಿ ಮತ್ತೊಂದು ಕಡೆ ಆಂಧ್ರದಲ್ಲೂ ಕೂಡ ಲಕ್ಷಾಂತರ ಎಕರೆ ನೀರಾವರಿ ಆಗ್ತದೆ. ಇದರಿಂದಾಗಿ ಸಹಜವಾಗಿ ರೈತರಿಗೆ ಸಾಕಷ್ಟು ಆತಂಕ ಉಂಟು ಮಾಡತಕ್ಕಂಥದ್ದು. ಮತ್ತೊಂದು ಕಡೆ ಏನಂತ
ಹೇಳಿದ್ರೆ ಇದಕ್ಕೆ ಒಂದು ಪರ್ಯಾಯವಾದಂಥ ಒಂದು ಮಾರ್ಗ ನವಲಿಯಲ್ಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಲಾಗ್ತದೆ. ಆ ಒಂದು ನವಲಿಯ ಬಳಿ ಇರತಕ್ಕಂಥ ಸಮಾನಾಂತರ ಜಲಾಶಯವನ್ನು ಆದಷ್ಟು ಬೇಗನೆ ಮಾಡಿದರೆ ಮಾತ್ರ ಇದಕ್ಕೆ ಪರ್ಯಾಯವಾದಂಥ ಒಂದು ಮಾರ್ಗವನ್ನು ಕಂಡು ಇಟ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದಂಥ ಒಂದು ಮುಂದಿನ ದಿನದಲ್ಲಿ ಕೂಡ ತೊಂದರೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನುಮಾನವಿಲ್ಲ. ಯಾಕಂದ್ರೆ ಇಷ್ಟೊಂದು 105 TMC ಸಂಗ್ರಹ ಸಾಮರ್ಥ್ಯದ ಒಂದು ಜಲಾಶಯದ ಆಯುಷ್ಯ ಇನ್ನೂ ಕೇವಲ 30 ವರ್ಷ ಅಂತಂದ್ರೆ ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಆಘಾತಕಾರಿ ಅಂಶ ಅಂತ ಹೇಳ್ಬೋದು. ಈ ಒಂದು ಅಂಶವನ್ನ ಯಾರೋ ಸಾಮಾನ್ಯ ಜನರು ಹೇಳ್ತಕ್ಕಂಥದ್ದಲ್ಲ, ಏನು ಡ್ಯಾಮ್ ತಜ್ಞ ಇದ್ದಾರೆ ಕನ್ನಯ್ಯ ನಾಡು ಅವರು ಕೂಡ ಈ ಒಂದು ಅಂಶವನ್ನು ಹೇಳಿರ್ತಕ್ಕಂಥದ್ದು. ಸಹಜವಾಗಿಯೇ ಈ ಭಾಗದ ರೈತರಿಗೆ ಸಾಕಷ್ಟು ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುವ ಮೂಲಕ ಏನು ನವಲಿ ಬಳಿ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಅದಕ್ಕೆ ಈಗಾಗಲೇ DPR ಕೂಡ ಸಿದ್ಧವಾಗ್ತಾ ಇದೆ. ಆದಷ್ಟು ಬೇಗನೆ ಆ ಒಂದು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗಾಗಲೇ ಕೇವಲ DPR ಸಿದ್ಧ ಮಾಡಿದ್ರೆ ಸಾಲದು, ಆದಷ್ಟು ಬೇಗನೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ನೀಡುವ ಮೂಲಕ ಕಾರ್ಯವನ್ನು ಕೂಡ ಅಂದ್ರೆ ಡ್ಯಾಮ್ನ ನಿರ್ಮಾಣ ಕಾರ್ಯವನ್ನು ಕೂಡ ಬೇಗನೆ ಮಾಡಿದಾಗ ಮಾತ್ರ ಈ ಒಂದು ಡ್ಯಾಮ್ಗೆ ಪರ್ಯಾಯವಾದಂಥ ಒಂದು ಮತ್ತೊಂದು ಡ್ಯಾಮ್ ಅನ್ನು ಮಾಡಲಿಕ್ಕೆ ಸಾಧ್ಯ. ಮುಂಡ್ರಾಬಾಯಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡೇಶ್ವರ ಗಣೇಶ ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.